ಮಾಡ್ಕೊಳ್ಳಿ. ಏನಿಲ್ಲ, ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ, ಶುದ್ಧವಂತ ಒಂದು ಗಾಜಿನ ಲೋಟ. ಆ ಗಾಜಿನ ಲೋಟ ಬೇರೆಯವರು ಯೂಸ್ ಮಾಡಿರಬಾರದು. ಆಮೇಲೆ ಈ ತಂತ್ರ ಮಾಡಾದ್ಮೇಲೆ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, 6 ರೂಪಾಯಿ ಕಾಯಿನ್, 6 ರೂಪಾಯಿ ಕಾಯಿನ್, 1 ರೂಪಾಯಿದು 6 ರೂಪಾಯಿ, 1 ರೂಪಾಯಿದು 6 ರೂಪಾಯಿ, ಟೋಟಲ್ 6 ಇರಬೇಕು ಕೂಡ, 1 ರೂಪಾಯಿದೇ ಆಗಿರಬೇಕು. ಅದನ್ನು ನೀವೇನು ಮಾಡಬೇಕು, ಗಾಜಿನ ಲೋಟದ ಒಳಗಡೆ ಹಾಕಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ಆ ಲೋಟದ ತುಂಬ ಗಂಜಲವನ್ನು ತೆಗೆದುಕೊಂಡು ಬರಬೇಕು. ಲಕ್ಷ್ಮಿ ಪ್ರಭಾವ, ಲಕ್ಷ್ಮಿಯು ಗೋಯೋನಿಯಲ್ಲಿ ಇರ್ತಾಳೆ ಗೊತ್ತಲ್ಲ, ಅದನ್ನು ತೆಗೆದುಕೊಬನ್ನಿ. ಸಿಗುತ್ತೆ ನಿಮಗೆ, ಎಲ್ಲಿ ಹಸುಗಳನ್ನು ಕಟ್ಟಿರ್ತಾರೆ ಅಲ್ಲಿ ಹೋಗಿ ಇಸ್ಕೊಂಡು ಬನ್ನಿ. ಯಾಕಂದರೆ ಸಾಕ್ಷಾತ್ ಲಕ್ಷ್ಮೀ ತಾಯಿಯಲ್ಲಿರ್ತಾಳೆ, ಖರ್ಚು ಆಗೋದನ್ನು ತಡಿತಾಳೆ. ತಂತ್ರ ಅದ್ಭುತವಾದ ತಂತ್ರ ಮಾಡಿ ನೋಡಿ. ಅದನ್ನ ಒಳಗಡೆ ಹಾಕಿ 1 ರೂಪಾಯಿ ಕಾಯಿನ ಹಾಕಿ ಅದನ್ನು ನೀವೇನು ಮಾಡಬೇಕು ಅಂತಂದರೆ, 1 ರೂಪಾಯಿ 6 ರೂಪಾಯಿ ಕಾಯಿನ ಹಾಕಿ ಗಂಜಲ ತುಂಬಿ ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಆ ಲೋಟ, ಎಕ್ಸಾಂಪಲು ಇದು ಒಂದು ಲೋಟ, ಈ ಲೋಟದ ಒಳಗಡೆ ಗಂಜಲ ಹಾಕಿರ್ತೀರ ಮತ್ತು 1 ರೂಪಾಯಿದೆಲ್ಲ ಒಳಗಡೆ ಹಾಕಿರಿ. ಇದ್ರ ಮೇಲೆ ವಿಳ್ಳೆದೆಲೆನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ವೇಷ್ಟಪತ್ನಿ ಮಹಿತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಹಸುವಿನ ತುಪ್ಪ ಇದೆಯಲ್ಲ, ತುಂಬ ಶ್ರೇಷ್ಠವಾದಂಥದ್ದು. ಈ ಹಸುವಿನ ತುಪ್ಪವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕು. ಪ್ರತಿನಿತ್ಯ ಯಾರು ಶುದ್ಧ ಹಸುವಿನ ತುಪ್ಪವನ್ನು ಸೇವನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ, ತಿಳ್ಕೊಳ್ಳಿ. ಪ್ರತಿನಿತ್ಯ ಅಂದರೆ ಗುರುಗಳನ್ನ ತುಂಬ ದಪ್ಪ ಇದ್ದೀನಿ, ಅದು ತಿಂದ್ಬಿಟ್ರೆ ಫ್ಯಾಟ್ ಅಲ್ವಾ ಅಂತ. 1 ಹನಿಯಾದರೂ ಕೂಡ ನೀವು ತುಪ್ಪವನ್ನು ಸೇವನೆ ಮಾಡಲೇಬೇಕು, ನಂಬರ್ 1. ಇನ್ನೊಂದು, ನೀವು ತುಪ್ಪ ಅಂತಂದರೆ 5-6 ಸ್ಪೂನ್ ಹಾಕೊಳ್ಳೋದಲ್ಲ, 1/4 ಸ್ಪೂನು, ಅದು ನಿಮಗೇನಂತ ಫ್ಯಾಟ್ ಆಗೋದಿಲ್ಲ. ಇನ್ನೂ ನೀವು ಜಾಸ್ತಿ ತಿಂದರೆ ಏನಾಗುತ್ತೆ, ಫ್ಯಾಟ್ ಆಗುತ್ತೆ, ಕೊಬ್ಬು ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಹೌದು. ಆದರೆ ನೀವು ತುಪ್ಪವನ್ನು ತಿಂತು ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮದುವೆ ಮನೆಯಲ್ಲಿ ಈ ಒಬ್ಬಟ್ಟು ಇದಕ್ಕೆಲ್ಲ ತುಪ್ಪ ಹಾಕ್ತಾರೆ. ಏನಕ್ಕೆ ತುಪ್ಪ ಹಾಕ್ತಾರೆ ಅಂತ ವೈಜ್ಞಾನಿಕವಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನಂಬರ್ 1. ನಂಬರ್ 2, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲಿ ಅಂತ. 2 ವೈಜ್ಞಾನಿಕ ಕಾರಣಗಳಿಗೋಸ್ಕರ ಇದನ್ನು ಹಾಕ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೀರಾ, ಕಡಿಮೆ ತುಪ್ಪವನ್ನು ನೀವು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ತೀರಾ. ಯಾಕಂದರೆ ನಿಮ್ಮಲ್ಲಿ ಆಹಾರನೆಲ್ಲ ಏನಾದ್ರು ಫ್ಯಾಟ್ ಕಂಟೆಂಟ್ ಇದ್ದರೂ ಕೂಡ ಅದನ್ನು ಕೂಡ ಕಿತ್ಕೊಂಡು ಅದು ಕರಳಲ್ಲಿ ನೈಸಾಗಿ ಜಾರಿಸಿ ಅದು ಜೀರ್ಣವನ್ನು ಮಾಡುವಂಥದ್ದು ಶಕ್ತಿ ತುಪ್ಪಕ್ಕೆ ಇರುತ್ತೆ. ಅದಕ್ಕೋಸ್ಕರ ನೀವು ತುಪ್ಪವನ್ನು 1/4 ಸ್ಪೂನ್ಗಿಂತ ಕಡಿಮೆ ಆದರೂ, ಒಂದು ಸುಮ್ಮನೆ ಟೇಸ್ಟ್ಗೆ, ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾರಲ್ಲ, ಅಷ್ಟಾದರೂ ನೀವು ತುಪ್ಪವನ್ನು ನೀವು ಅನ್ನಕ್ಕೋ ಮುದ್ದೆಗೋ, ಮುದ್ದೆ ತಿಂದುಬಿಡ್ತು ಅಂತಂದರೆ ಯಂಗ್ಸ್ಟರ್ ಆಗಿಬಿಡ್ತೀರ ನೀವು. 50 ವರ್ಷ ಇರೋ 30 ವರ್ಷದ ಹುಡುಗನ ಥರ ಕಾಣಿಸ್ತೀರ. ಹಾಗಾಗಿ ಇಂಥದಕ್ಕೆಲ್ಲ ಸ್ವಲ್ಪ 1/4 ಭಾಗದ ಸ್ಪೂನು ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಣ ಉಯ್ಕೊಳ್ಳೋದಲ್ಲ. ಸ್ವಲ್ಪ ತುಪ್ಪ, ಎಷ್ಟು ಕಡಿಮೆ ತುಪ್ಪ ತಿಂತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಅಂದರೆ ಸಣ್ಣ ಆಗ್ತೀರ. ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು, ತುಪ್ಪವನ್ನು ತಿನ್ನಬೇಕು. ಅತಿಯಾದರೆ ಅಮೃತನೂ ವಿಷ. ಎಷ್ಟು ತಿನ್ನಬೇಕು, 1/4 ಸ್ಪೂನ್ನಲ್ಲಿಗಿಂತನೂ ಕಡಿಮೆ, 1 ಹನಿಯಾದರೂ ಬೀಳಬೇಕು. ಇದರಿಂದ ಏನಾಗುತ್ತೆ, ಲಕ್ಷ್ಮೀ ತತ್ವ ಇರೋದ್ರಿಂದ ಹಣಕಾಸು ಬರುತ್ತೆ, ಆರೋಗ್ಯ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಹಣ ಮತ್ತು ಆರೋಗ್ಯ 2 ಬರುತ್ತೆ. ಹಾಗಾಗಿ ಎಲ್ಲರೂ ತುಪ್ಪ ತಿಂತೀರಲ್ವಾ ಅಂತಲ್ಲ. ಇದೇ ಇವತ್ತಿನ ವಿಶೇಷವಾದಂಥದ್ದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1,00,00,000 ರೂಪಾಯಿ ಇದ್ದಂಗೆ,
ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ಪ್ರತಿ ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಇನ್ನು ಭಾಳಷ್ಟು ಜನಕ್ಕೆ ನೆಗಡಿ, ಶೀತ ಅನ್ನುವಂಥದ್ದು ಇರುತ್ತೆ. ಬೇಸಿಗೆ ಸಮಯದಲ್ಲೂ ಕೂಡ ಶೀತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಶೀತ ಕಂಟ್ರೋಲಿಗೆ ಬರಬೇಕು ಅಂತಂದರೆ, ಮತ್ತು ನೆಗಡಿ ಅವಾಗ ಸೇರ್ತಾ ಇತ್ತು ಅಂತಾರೆ. ಇವಾಗ ಸಡನ್ನಾಗಿ ನಿಮಗೆ ನೆಗಡಿ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ, ಈ ನೆಗಡಿ ಅನ್ನೋಂಥದ್ದು ಕಾಮನ್ ಕೋಲ್ಡ್ ಅಂತ. ಈ ನೆಗಡಿ ಏನಕ್ಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ, ಹೊರಗಡೆಯಿಂದ ಇರೋ ವೈರಸ್ಸು ಮೂಗು ಒಳಗಡೆ ಹೋಗಿದಾಗ ಫಸ್ಟು ನೆಗಡಿ ಬರುತ್ತೆ. ನೀವು ನೆಗಡಿ ಸರಿಯಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂತಂದರೆ, ನೀವು ನೆಗಡಿನ ಅಂತಂದರೆ ನೀವು ಏನು ಮಾಡಬೇಕು, ಕಾಳು ಮೆಣಸಿನ ಒಂದು ಸಾರನ್ನು ಕುಡಿಯೋದ್ರಿಂದ, ಸೂಪ್ ಅಂತ ತಿನ್ಕೊಳ್ಳಿ, ಕಾಳು ಮೆಣಸಿನ ಸಾರನ್ನು ಕುಡಿದ್ಬಿಡಿ, ಹೊರಟೋಗ್ಬಿಡ್ತದೆ. ಎಂಥ ಇನ್ಫೆಕ್ಷನ್ ಇದ್ರೂ ಹೊರಟೋಗ್ಬಿಡ್ತದೆ. ಇನ್ನೂ ಒಂದು ಅದ್ಭುತವಾದಂಥ ಒಂದು ವಿಚಾರ ಹೇಳ, ಏನಿಲ್ಲ, ತುಳಸಿ ಗೊತ್ತಲ್ಲ, ತುಳಸಿ ಎಲೆನ ಈ ಗ್ರೀನ್ ಟೀ ಮಾಡ್ತೀವಿ ಗೊತ್ತಾ, ಬಿಸಿನೀರಿಗೆ ತುಳಸಿ ಎಲೆ ಅದರ ರಸವನ್ನು ಹಿಂಡ್ಬಿಟ್ಟು ಸ್ವಲ್ಪ ಒಂಚೂರು ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಕುದಿಸ್ಬಿಟ್ಟು ನೀವು ಕುಡಿತು ಅಂತಂದರೆ ಆಟೋಮೆಟಿಕ್ಕಾಗಿ ನೆಗಡಿ ಅನ್ನೋಂಥದ್ದು ಕಡಿಮೆ ಆಗಿಬಿಡ್ತದೆ. ನೀವು ನೆಗಡಿನ ನಿರ್ಲಕ್ಷ್ಯ ಮಾಡ್ತು ಅಂತಂದರೆ ಅದೇನಾಗುತ್ತೆ, ನೆಗಡಿ ಮೂಗಿಂದ ಅದು ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಜ್ವರ ಬರುತ್ತೆ. ಇದೆಲ್ಲ ಒಂದು ರೊಟೀನು. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಸ್ವಲ್ಪ ನೀವು ತುಳಸಿ ಮತ್ತು ಈ ಕಾಳು ಮೆಣಸಿನ ಸಾರು ನೈಟ್ ಹೊತ್ತು ಒಂಚೂರು ಮಾಡಿ ಅಂತಂದರೆ ಹೆಣ್ಮಕ್ಳು ತಾಯಂದರು ಮಾಡಿಕೊಡ್ತಾರೆ, ಅದು ನೀವೇ ಮಾಡ್ಕೊಳ್ಳಿ. ಜೊತೆಗೆ ಈ ಅದಿತಿ ಮುದ್ರೆಯನ್ನು ಮಾಡಿ, ನೋಡಲಿ, ಹೆಬ್ಬೆರಳು ಪ್ಲಸ್ ಈ ಕಿರುಬೆರಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು. 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷ ಮಾಡಿದ್ರೆ ಸಾಕು, ನೆಗಡಿ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಕಂಟ್ರೋಲಾಗೆ ಬಂದುಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ನೆಗಡಿಯನ್ನು ಮಾಡಿ, ತುಂಬ ಚೆನ್ನಾಗುತ್ತೆ. ಅಂದರೆ ಈ ನೆಗಡಿಗೋಸ್ಕರ ಈ ಒಂದು ಮುದ್ರೆನ ಮಾಡಿ, ತುಂಬ ಕಂಟ್ರೋಲಿಗೆ ಬರುತ್ತೆ, ತುಂಬ ಚೆನ್ನಾಗುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತಿರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ
ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ತೆಗೆದುಕೊಳ್ಳಿ. ಕರ್ಪೂರವನ್ನು ತೆಗೆದುಕೊಂಡು ಇದನ್ನು ಸಂಜೆ ಸೂರ್ಯ ಮುಳುಗಿದ ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಕರ್ಪೂರವನ್ನು ಹಾಕಿ ಅದನ್ನು ಹಚ್ಚಿ ಅದೇನಾದ್ರು ಉರಿ, ಹೆಂಗಾರು ಉರಿಲಿ, ತಲೆ ಕೆಡಿಸ್ಕೋಬೇಡಿ. ಫುಲ್ಲು ಉರಿಯುತ್ತೆ. ಉರಿದಾದ ನಂತರ ಅದು ಒಳಗಡೆನಾರು ಬೀಳಲಿ ಅಥವಾ ಅರ್ಧನಾರು ಇದೆ ಆರೋಗ್ಲಿ, ಒಟ್ಟಿನಲ್ಲಿ ನೀವು ಹಚ್ಚೋದು ನಿಮ್ಮ ಕರ್ತವ್ಯ. ಸಂಕಲ್ಪ ಮಾಡ್ಕೊಳ್ಳಿ, ಖರ್ಚು ಜಾಸ್ತಿ ಆಗಬಾರ್ದು ಅಂದ್ಬಿಟ್ಟು. ಆಮೇಲೆ ನೀವೇನು ಮಾಡ್ಬೋದು, ಹಾಗೆ ಬಿಡಿ ಅದಲ್ಲ. ಹಾಗೆ ಬಿಟ್ಟು ಮಾರನೇ ದಿನ ನೀವೇನು ಮಾಡಬೇಕು ಅಂತಂದರೆ ಆ ಗಂಜಲವನ್ನು ನೀವು ಗಿಡಕ್ಕೆ ಹಾಕಿ ಮತ್ತು ಆ 1 ರೂಪಾಯಿ 6 ರೂಪಾಯಿ ಕಾಯಿನಿದೆಯಲ್ಲ ಅದನ್ನು ನೀವೇನು ಮಾಡಬೇಕು ಅಂತಂದರೆ ನೀವು ಪಿಂಕ್ ಕಲರ್ ಬಟ್ಟೆ ಅಥವಾ ರೆಡ್ಡು ಅಥವಾ ಲೈಟ್ ರೆಡ್, ಪಿಂಕ್ ಇರಬೇಕು. ಪಿಂಕ್ ಅಂದರೆ ಲಕ್ಷ್ಮೀ ತತ್ವ. ಪಿಂಕ್ ಕಲರ್ ಬಟ್ಟೆ ತೆಗೆದುಕೊಂಡು ಅದನ್ನು ನೀಟಾಗಿ ಅದು ಒಳಗಡೆ ಹಾಕಿ ಕಟ್ಟಿ ನೀವು ದುಡ್ಡು ಎಲ್ಲಿ ಇಡ್ತೀರಾ ಆ ಜಾಗದಲ್ಲಿ ಇಡಬೇಕು. ಅದು ಬರೀ ಅದು ಏನು ಮಾಡುತ್ತೆ, ಅನಾವಶ್ಯಕವಾಗಿ ಖರ್ಚು ಮಾಡಿಸೋದಿಲ್ಲ. ಗಂಟನ್ನು ಅಲ್ಲಿ ಇಡಬೇಕು, ದುಡ್ಡಿಡುವಂಥ ಜಾಗದಲ್ಲಿ ಇಡಬೇಕು. ಇಡ್ತು ಅಂತಂದರೆ ಅನಾವಶ್ಯಕವಾಗಿ ನಿಮಗೆ ದುಡ್ಡು ಖರ್ಚು ಆಗದೇ ಇಲ್ಲ. ಈ ಥರದ ಅದ್ಭುತವಂತ ಬೇಕಾದ್ರೆ ಮಾಡಿ ನೋಡಿ. ಹಾಗೆ ಆಗುತ್ತೆ, ಆಗಲೇಬೇಕು. ಸಂಕಲ್ಪ ಮಾಡ್ಕೊಳ್ಳಿ, ಆಗುತ್ತೆ. ದುಡ್ಡು ನೀವು ಎಲ್ಲಿ ತಂದು ಇಡ್ತೀರ ನೀವು ಸಂಕಲ್ಪ ಮಾಡ್ಕೊಳ್ಳಿ, ದುಡ್ಡು ಖರ್ಚು ಆಗೋದೇ ಇಲ್ಲ. ನೀವು ಪ್ರತಿ 5ನೇ ತಾರೀಕು ಹೋಗಂತಂದ್ರೆ 30ನೇ ತಾರೀಕುವರೆಗೂ ದುಡ್ಡು ಉಳಿಯುತ್ತೆ. ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ. ಮತ್ತು ಈ ಭಾಳಷ್ಟು ಜನ ಅಂತ ಇರ್ತಾರೆ ಗೊತ್ತಾ, ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ಗೊತ್ತೇ ಆಗಲ್ಲ, ದುಡ್ಡು ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ಬಿಡ್ತದಪ್ಪ. ಅಂಥದ್ದಕ್ಕೆಲ್ಲ ರಾಮಬಾಣ ಇದ್ದಂಗೆ ಈ ಒಂದು ತಂತ್ರ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ವಿಶೇಷವಾಗಿ ಸಂಕಲ್ಪವನ್ನು ಮಾಡಬೇಕು, ದುಡ್ಡು ಖರ್ಚಾಗಬಾರ್ದು ಅಂತ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನೀನು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ